ನಮಸ್ಕಾರ. 2026 ಯುಗಾದಿ ವರ್ಷ ಭವಿಷ್ಯ ಯಾವ್ಯಾವ ರಾಶಿಗೆ ಆದಾಯ ಎಷ್ಟು, ವ್ಯಯ ಎಷ್ಟು ನೋಡ್ಕೊಳ್ಳಿ. 2026ನೇ ಇಸವಿ ಯುಗಾದಿ ಪ್ರಾರಂಭ ಆದಮೇಲೆ ನೋಡ್ರಿ, 2026ನೇ ಇಸವಿಯಲ್ಲಿ ಯಾವ ರಾಶಿಯವರಿಗೆ ವರ್ಷ ಪೂರ್ತಿ ಆದಾಯ ಎಷ್ಟು, ವ್ಯಯ ಎಷ್ಟು ಅಂತ ಶಾಸ್ತ್ರ ಹೇಳ್ತಿದೆ. ನಾವು ಹೇಳ್ತಿಲ್ಲ, ಜ್ಯೋತಿಷಿಗಳು ಹೇಳ್ತಾ ಇಲ್ಲ. ಶಾಸ್ತ್ರ ಹೇಳೋದನ್ನ ಹೇಳ್ತೀವಿ ಅಷ್ಟೇ. ಜ್ಯೋತಿಷ್ಯ ಅಂದರೆ ಹೇಳೋದಿಲ್ಲ. 2026ನೇ ಇಸ್ವಿ ಒಳಗಡೆ ಯಾವ ರಾಶಿಗೆ ಆದಾಯ ಎಷ್ಟು, ವ್ಯಯ ಎಷ್ಟು ಅಂತ ಶಾಸ್ತ್ರ ಹೇಳ್ತಾ ಇದೆ. ವಿಡಿಯೋ ನೋಡ್ಕೊಳ್ಳಿ ನಿಮ್ಮ ರಾಶಿಗೆ ಪ್ರಕಾರ. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ನೋಡಿ, 2026 ಈ ಯುಗಾದಿ ಪ್ರಾರಂಭ ಆಗುತ್ತೆ 19ನೇ ತಾರೀಕು ಅಮಾವಾಸ್ಯೆಯಿಂದ. ಯುಗಾದಿ 2026 ವರ್ಷ ಭವಿಷ್ಯ ಯಾವ್ಯಾವ ರಾಶಿಗೆ ವರ್ಷ ಪೂರ್ತಿ ಆದಾಯ ಎಷ್ಟು, ನಿಮ್ಮ ಆದಾಯ ಎಷ್ಟಿರುತ್ತೆ, ವ್ಯಯ ಎಷ್ಟು ಅಂದರೆ ಖರ್ಚು ಎಷ್ಟಾಗುತ್ತೆ. ಇದು ಹೆಂಗೆ ಅಂತಂದರೆ, ಈ ವರ್ಷ ಎಂಡಿಗೆ ನೋಡ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ. ಈ ವರ್ಷದಲ್ಲಿ ಟೋಟಲ್ ಇನ್ಕಮ್ ನಂದು ಎಷ್ಟಿತ್ತು, ನಾನು ಎಷ್ಟು ಖರ್ಚು ಮಾಡ್ಕೊಂಡೆ, ಈ ವರ್ಷದಲ್ಲಿ ಎಷ್ಟು ಲಕ್ಷ ದುಡ್ದಿದ್ದೀರಾ, ಎಷ್ಟು ಲಕ್ಷ ಖರ್ಚಾಗಿದೆ ಅನ್ನೋದು 2026ನೇ ಇಸವಿ ಎಂಡಿಗೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟು, ಅಕೌಂಟ್ ಸ್ಟೇಟ್ಮೆಂಟ್ ತೆಗೆದು ನೋಡಿಕೊಂಡಾಗ ಈ ಜ್ಯೋತಿಷ್ಯ ಶಾಸ್ತ್ರ ಈ ಶಾಸ್ತ್ರ ಹೇಳ್ತಿರೋದು ಸರಿನೋ ತಪ್ಪೋ ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ನೋಡಿ, ಮೇಷರಾಶಿಯವರಿಗೆ ಆದಾಯ ಈ ವರ್ಷ 11 ಅನ್ನುತ್ತೆ, ಖರ್ಚು ಈ ವರ್ಷ 5 ಅಂತ ಹೇಳುತ್ತೆ. ಅದೇ ರೀತಿ ವೃಷಭ ರಾಶಿಯವರಿಗೆ ಆದಾಯ 5 ಅನ್ನುತ್ತೆ, ಖರ್ಚು 14 ಅಂತ ತೋರಿಸ್ತಿದ್ದೀವಿ. ಅಂದರೆ ನಿಮ್ಮ ಆದಾಯಕ್ಕಿಂತ ಖರ್ಚು ಜಾಸ್ತಿ ಇದೆ ಅಂತ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ಆದಾಯ 8 ಅಂತ ತೋರಿಸ್ತಿದೆ, ಖರ್ಚು ವ್ಯಯ 11 ನೋಡಿ ಜಾಸ್ತಿ. ಈ ಕಟಕ ರಾಶಿಯವರಿಗೆ ಆದಾಯ 8, ವ್ಯಯ 2 ಅಂತ ತೋರಿಸ್ತಿದೆ, ಖರ್ಚು ಕಡಿಮೆ ಅಂತ ಹೇಳ್ತಿದೆ ಯುಗಾದಿ ನಂತರ. ಸಿಂಹ ರಾಶಿಯವರಿಗೆ ವರ್ಷ ಆದಾಯನೂ 5, ಖರ್ಚು 5 ಈಕ್ವಲ್ ಇದೆ ಅಂತ ಬಂದಿದ್ದು ಎಲ್ಲ ಹೊರಟೋಗುತ್ತೆ ಅಂತ. ಕನ್ಯಾ ರಾಶಿಯವರಿಗೆ ಆದಾಯ 8, ವ್ಯಯ 11, ಖರ್ಚು 11. ತುಲಾ ರಾಶಿಯವರಿಗೆ ಆದಾಯ 5, ವ್ಯಯ 14 ಅನ್ನುತ್ತೆ. ವೃಶ್ಚಿಕ ರಾಶಿಯವರಿಗೆ 11, ವ್ಯಯ 5. ಧನಸ್ಸು ರಾಶಿಯವರಿಗೆ 14 ಆದಾಯ, ಖರ್ಚು 11, ವ್ಯಯ 11. ಮಕರ ರಾಶಿಯವರಿಗೆ ಆದಾಯ 2, ವ್ಯಯ 8. ಕುಂಭರಾಶಿಯವರಿಗೆ ನೋಡ್ರಿ 2, ಖರ್ಚು 8. ಮೀನರಾಶಿಯವರಿಗೆ ಆದಾಯ 14, ಖರ್ಚು 11 ಅಂತ ಅನ್ನುತ್ತೆ. ಇದು 2026 ಯುಗಾದಿ ವರ್ಷ ಭವಿಷ್ಯ. ಯಾವ ರಾಶಿಯವರಿಗೆ ಆದಾಯ ಎಷ್ಟು, ಯಾವ ರಾಶಿಯವರಿಗೆ ವ್ಯಯ ಖರ್ಚೆಷ್ಟು ಅಂತ ಈ 2026ನೇ ಇಸ್ವಿ ಮುಗಿದಾದ ಮೇಲೆ ನೀವು ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟು, ಒಂದು ವರ್ಷದ್ದು ಆದಾಯದ್ದು ನೀವೆಷ್ಟು ದುಡ್ದಿದ್ದೀರಾ, ಎಷ್ಟು ಲಕ್ಷ ದುಡ್ದಿದ್ದೀರಾ, ಎಷ್ಟು ಲಕ್ಷ ಖರ್ಚಾಗಿದೆ ಅಂತ ನೀವು ನಿಮ್ಮ ಪಾಸ್ಬುಕ್ಕು ಪ್ರಿಂಟೌಟ್ ಹಾಕ್ಸ್ಕೊಂಡು ನೋಡಿಬಿಟ್ರೆ ನಿಮಗೆ ಇದು ಶಾಸ್ತ್ರ ಸರಿನೋ ಸುಳ್ಳು ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ಇದು ಜ್ಯೋತಿಷ್ಯ ಏನು ಹೇಳುತ್ತೆ ಅದು ಜ್ಯೋತಿಷಿಗಳು ಹೇಳ್ತಾರಷ್ಟೇ. ಯಾವ ಜ್ಯೋತಿಷಿಗಳು ದೇವರಲ್ಲ, ಯಾರೂ ಪವಾಡ ಮಾಡಲ್ಲ. ಈ ಶಾಸ್ತ್ರ ಋಷಿ ಮುನಿಗಳು ಬಿಟ್ಟೋಗಿದ್ದಾರೆ. ಏನು ಒಂದು ರಾಶಿ ನಕ್ಷತ್ರಗಳ ಆದಾಯದ ಮೇಲೆ ಈ ವರ್ಷ ಇಷ್ಟು ಆದಾಯ, ಈ ವರ್ಷ ಇಷ್ಟು ಖರ್ಚು ಅಂತ ಶಾಸ್ತ್ರ ಹೇಳೋದನ್ನ ನಾನು ಇಲ್ಲಿ ಇಂಡಿಕೇಶನ್ಸ್ ಮುಖಾಂತರ ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇವತ್ತು ಇದರಲ್ಲಿ ಕೊಟ್ಟಿರ್ತಾರೋ ಪಂಚಾಂಗಗಳಲ್ಲಿ ಅದರದ್ದು ಆಧಾರವಾಗಿ ಈ ವರ್ಷ ಈ ರಾಶಿಗೆ ಇಷ್ಟು ಆದಾಯ, ಇಷ್ಟು ವ್ಯಯ ಅಂತ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ. ನಮಸ್ಕಾರ.